Love Insurance Company. Hi, hello. This is Vibe Boss Singh. ಭೀಮಾ மூஞ்சூர் மாதிரி மூஞ்ச வச்சுக்கிறா யார்? Breakup. தூக்கவே முடியாது. ஜாலி பிரபு எங்க அண்ணனை தொடணும்னா ನಮಸ್ಕಾರ ಫ್ರೆಂಡ್ಸ್, ವೆಲ್ಕಮ್ ಟು ಅವರ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾವು ತಮಿಳು ಬಹುನಿರೀಕ್ಷಿತ ಸಿನಿಮಾ ಲವ್ ಇನ್ಶೂರೆನ್ಸ್ ಕಂಪನಿ LIK ಬಗ್ಗೆ ಮಾತಾಡೋಣ. ಈ ಒಂದು ಚಿತ್ರದ ಮೊದಲ ದಿನದ ಬಾಕ್ಸ್ ಆಫೀಸ್ ಕಲೆಕ್ಷನ್, ಕಥೆ, ವಿಮರ್ಶೆ, ಕಲಾವಿದರು ಮತ್ತು ನಿರ್ಮಾಣದ ಮಾಹಿತಿಯನ್ನು ತಿಳಿಯೋಣ. ಫಸ್ಟ್ ನಲ್ಲಿ ಬಂದ್ಬಿಟ್ಟು ಡೇ 1 ಬಾಕ್ಸ್ ಆಫೀಸ್ ಕಲೆಕ್ಷನ್ ಆಫ್ ದ ಮೂವಿ. ವಿಘ್ನೇಶ್ ಶಿವನ್ ನಿರ್ದೇಶನದ ಈ ಸೈಫೈ ರೊಮ್ಯಾಂಟಿಕ್ ಕಾಮಿಡಿ ಸಿನಿಮಾ 2026 ಏಪ್ರಿಲ್ 10 ಬಿಡುಗಡೆ ಆಯಿತು. ಮೊದಲ ದಿನದ ಭಾರತದಲ್ಲಿ ಸರಿಸುಮಾರು 7.05 ಕೋಟಿ ನೆಟ್ ಕಲೆಕ್ಷನ್ ಮಾಡಿದ್ದು, ವಿಶ್ವದಾದ್ಯಂತ ಸರಿಸುಮಾರು 10 ಕೋಟಿ ಗ್ರಾಸ್ ಕಲೆಕ್ಷನ್ ದಾಖಲಿಸಿದೆ. ತಮಿಳು ಆವೃತ್ತಿಯ ಹೆಚ್ಚಿನ ಆದಾಯ ತಂದುಕೊಟ್ಟಿದ್ದು, ವಿದೇಶದಲ್ಲಿಯೂ ಚಿತ್ರಕ್ಕೆ ಉತ್ತಮ ಓಪನಿಂಗ್ ಸಿಕ್ಕಿದೆ ಅಂತ ಹೇಳಲಾಗಿದೆ. ಮೂವಿಯ ಕಥೆ ಬಂದ್ಬಿಟ್ಟು 2040 ಭವಿಷ್ಯದ ಜಗತ್ತಿನಲ್ಲಿ ನಡೆಯುವ ಕಥೆ ಇದು. ಜನರು ಪ್ರೀತಿಯನ್ನು ಸಹ ಒಂದು ತಂತ್ರಜ್ಞಾನ ಆಧಾರಿತ ಆಪ್ ಮೂಲಕ ಆಯ್ಕೆ ಮಾಡಿಕೊಳ್ಳುವ ಕಾಲ. LIK ಎಂಬ ಕಂಪನಿ ಜನರಿಗೆ ಸೂಕ್ತ ಸಂಗತಿಯನ್ನು ಹುಡುಕಿಕೊಟ್ಟಿತ್ತು. ಹಳೆಯ ಕಾಲದ ನಿಜವಾದ ಪ್ರೀತಿಯನ್ನು ನಂಬುವ ಯುವಕ ಮತ್ತು ತಂತ್ರಜ್ಞಾನ ಆಧಾರಿತ ಪ್ರೀತಿಯನ್ನು ನಂಬುವ ಯುವತಿಯ ನಡುವೆ ಪ್ರೇಮ ಕಥೆಯೇ ಚಿತ್ರದ ಕೇಂದ್ರ ಬಿಂದು ಆಗಿರುತ್ತೆ. ಈ ಒಂದು ಸಂಬಂಧದ ನಡುವೆ ಕಂಪನಿಯ CEO ಆಗಿರುವ ಸೂರ್ಯನ್ ಪಾತ್ರ ಹಲವು ಸವಾಲುಗಳನ್ನು ಸೃಷ್ಟಿಸುತ್ತದೆ. ಮೂವಿಯ ಪ್ಲಸ್ ಪಾಯಿಂಟ್ಸ್ ಬಗ್ಗೆ ಮಾತಾಡ್ತಾ ಹೋದ್ರೆ, ಹೊಸ ರೀತಿಯ ಸೈಫೈ ರೊಮ್ಯಾಂಟಿಕ್ ಕಥೆಯನ್ನ ನೋಡ್ಲಿಕ್ಕೆ ಸಿಗುತ್ತೆ. ಭವಿಷ್ಯದ ಚೆನ್ನೈ ನಗರದ ಅದ್ಭುತ ದೃಶ್ಯ ವಿನ್ಯಾಸಗಳನ್ನು ಈ ಒಂದು ಮೂವಿಯಲ್ಲಿ ನೋಡ್ಲಿಕ್ಕೆ ಸಿಗುತ್ತೆ. ಹಾಗೆ ಈ ಒಂದು ಮೂವಿಯಲ್ಲಿ ಪ್ರದೀಪ್ ರಂಗನಾಥನ್ ಅವರ ಎನರ್ಜೆಟಿಕ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಗುತ್ತೆ. ಅದ್ರ ಜೊತೆಗೆ SJ ಸೂರ್ಯ ಅವರು ವಿಭಿನ್ನ ಪಾತ್ರದಲ್ಲಿ ನಟಿಸಿರೋದನ್ನು ಸಹ ಈ ಒಂದು ಮೂವಿಯಲ್ಲಿ ನೋಡ್ಲಿಕ್ಕೆ ಸಿಗುತ್ತೆ. ಅನಿರುದ್ಧ್ ರವಿಚಂದ್ರ ಅವರ ಈ ಒಂದು ಮೂವಿಗೆ ಮ್ಯೂಸಿಕ್ನ ಹ್ಯಾಂಡಲ್ ಮಾಡಿರೋದನ್ನ ಸಿಗುತ್ತೆ. ಹಾಗೆ ಈ ಒಂದು ಮೂವಿಯ ಮೈನಸ್ ಪಾಯಿಂಟ್ಸ್ ಬಗ್ಗೆ ನೋಡ್ತಾ ಹೋದ್ರೆ, ಕೆಲವೆಡೆ ಕಥೆ ಸ್ಲೋ ಅನ್ಸ್ಬಹುದು. ಎರಡನೇ ಭಾಗ ಅಂದ್ರೆ ಸೆಕೆಂಡ್ ಹಾಫ್ ಸ್ವಲ್ಪ ಲಾಂಗ್ ಅನ್ಸ್ಬಹುದು. ಹಾಗೆ ಕೆಲವರಿಗೆ ಕತೆ ಊಹಿಸದಂತೆ ಇರಬಹುದು. ಹಾಗೆ ಭಾವನಾತ್ಮಕ ದೃಶ್ಯಗಳು ಇನ್ನಷ್ಟು ಪರಿಣಾಮಕಾರಿಯಾಗಬಹುದಿತ್ತು. ಮೂವಿಯ OTT ಬಗ್ಗೆ ಮಾತಾಡ್ತಾ ಹೋದ್ರೆ, OTT ಬಿಡುಗಡೆಯ ನಂತರ ಕೆಲ ಪ್ರೇಕ್ಷಕರು ಚಿತ್ರವನ್ನು ಮೆಚ್ಚಿದ್ದಾರೆ. ಕೆಲವರು ಕಥೆಯನ್ನು ಪ್ರೆಡಿಕ್ಟೇಬಲ್ ಎಂದು ಅಭಿಪ್ರಾಯಪಟ್ಟಿದ್ದಾರೆ. ನನ್ನ ಪ್ರಕಾರ LIK ಒಂದು ವಿಭಿನ್ನ ಪ್ರಯತ್ನ, ಪ್ರೀತಿ ಮತ್ತು ತಂತ್ರಜ್ಞಾನವನ್ನು ಒಂದು ಕಥೆಯಲ್ಲಿ ಮಿಶ್ರಣ ಮಾಡುವ ಪ್ರಯೋಗವನ್ನು ವಿಘ್ನೇಶ್ ಶಿವನ್ ಮಾಡಿದ್ದಾರೆ. ಎಲ್ಲರಿಗೂ ಈ ಒಂದು ಸಿನಿಮಾ ಇಷ್ಟವಾಗದೇ ಇರಬಹುದು, ಆದರೆ ಹೊಸ ರೀತಿಯ ಕಥೆಗಳನ್ನು ನೋಡಲು ಇಷ್ಟಪಡುವವರಿಗೆ ಈ ಒಂದು ಮೂವಿ ಒಮ್ಮೆ ನೋಡಬಹುದಾದ ಸಿನಿಮಾ ಅಂತ ಹೇಳ್ಬಹುದು. ಈ ಒಂದು ಮೂವಿಯಲ್ಲಿ ಕಾಸ್ಟಿಂಗ್ ಡೀಟೇಲ್ಸ್ನ ಬಗ್ಗೆ ಮಾತಾಡ್ತಾ ಹೋದ್ರೆ, ಪ್ರದೀಪ್ ರಂಗನಾಥನ್ ಅವರು ಈ ಒಂದು ಮೂವಿಯಲ್ಲಿ ಮೇನ್ ರೋಲ್ ಅಲ್ಲಿ ಕಾಣಿಸ್ಕೊಳ್ತಾರೆ. ಸೆಕೆಂಡ್ ಮೇನ್ ರೋಲ್ ಅಲ್ಲಿ ನೋಡ್ತಾ ಹೋದ್ರೆ ಕೀರ್ತಿ ಶೆಟ್ಟಿ ಅವರು ಕಾಣಿಸ್ಕೊಳ್ತಾರೆ. ಕೀರ್ತಿ ಶೆಟ್ಟಿ ಜೊತೆಗೆ SJ ಸೂರ್ಯನ್, ಯೋಗಿ ಬಾಬು, ಗೌರಿ ಜಿ ಕಿಶನ್, ಸೀಮನ್ ಶಾರಾ ಅವರು ಈ ಒಂದು ಮೂವಿಯಲ್ಲಿ ಸಪೋರ್ಟಿಂಗ್ ರೋಲ್ಸ್ ಅಲ್ಲಿ ಕಾಣಿಸ್ತಾರೆ. ಮೂವಿಯ ಪ್ರೊಡಕ್ಷನ್ ಡೀಟೇಲ್ಸ್ನ ಬಗ್ಗೆ ಮಾತಾಡ್ತಾ ಹೋದ್ರೆ, ನಿರ್ದೇಶನ ವಿಘ್ನೇಶ್ ಶಿವನ್ ಅವರು ಈ ಒಂದು ಮೂವಿಗೆ ನಿರ್ದೇಶಕರಾಗಿ ಕಾಣಿಸ್ಕೊಳ್ತಾರೆ. ಹಾಗೆ ಈ ಒಂದು ಮೂವಿಯ ನಿರ್ಮಾಪಕರ ಬಗ್ಗೆ ಮಾತಾಡ್ತಾ ಹೋದ್ರೆ, ನಯನತಾರ ಮತ್ತು ಎಸ್ ಲಲಿತ್ ಕುಮಾರ್ ಅವರು ಈ ಒಂದು ಮೂವಿಯ ನಿರ್ಮಾಪಕರಾಗಿ ಕಾಣಿಸ್ಕೊಂಡಿದ್ದಾರೆ. ಈ ಒಂದು ಮೂವಿಯ ಬ್ಯಾನರ್ನ ಬಗ್ಗೆ ಮಾತಾಡ್ತಾ ಹೋದ್ರೆ, ರೌಡಿ ಪಿಕ್ಚರ್ಸ್ ಹಾಗೂ 7 ಸ್ಕ್ರೀನ್ ಸ್ಟುಡಿಯೋಸ್ ಬ್ಯಾನರ್ ಅಡಿಯಲ್ಲಿ ಈ ಒಂದು ಮೂವಿ ನಿರ್ಮಾಣ ಆಗಿರುತ್ತೆ. ಮೂವಿಯ ಮ್ಯೂಸಿಕ್ ಡೀಟೇಲ್ಸ್ನ ಬಗ್ಗೆ ಮಾತಾಡ್ತಾ ಹೋದ್ರೆ, ಅನಿರುದ್ಧ್ ರವಿಚಂದರ್ ಅವರು ಈ ಒಂದು ಮೂವಿಗೆ ಮ್ಯೂಸಿಕ್ನ ಹ್ಯಾಂಡಲ್ ಮಾಡಿರ್ತಾರೆ. ಅದ್ರ ಜೊತೆಗೆ ಫೋಟೋಗ್ರಫಿ ಬಗ್ಗೆ ಮಾತಾಡ್ತಾ ಹೋದ್ರೆ, ರವಿ ವರ್ಮಾ ಅವರು ಈ ಒಂದು ಮೂವಿಗೆ ಫೋಟೋಗ್ರಫಿನ ಹ್ಯಾಂಡಲ್ ಮಾಡಿರ್ತಾರೆ. ಮೂವಿಯ ರನ್ ಟೈಮ್ ಬಗ್ಗೆ ಮಾತಾಡ್ತಾ ಹೋದ್ರೆ 157 ನಿಮಿಷಗಳ ಕಾಲ ಈ ಒಂದು ಮೂವಿಯ ರನ್ ಟೈಮ್ ಆಗಿರುತ್ತೆ. ಮೂವಿಯ ಬಿಡುಗಡೆಯ ಬಗ್ಗೆ ಮಾತಾಡ್ತಾ ಹೋದ್ರೆ 10 ಏಪ್ರಿಲ್ 2026 ಮೂವಿಯನ್ನು ಥಿಯೇಟರ್ಗಳಲ್ಲಿ ಬಿಡುಗಡೆ ಮಾಡಲಾಯಿತು. ಒಟ್ನಲ್ಲಿ ಲವ್ ಇನ್ಶೂರೆನ್ಸ್ ಕಂಪನಿ ಒಂದು ವಿಭಿನ್ನ ಸೈಫೈ ರೊಮ್ಯಾಂಟಿಕ್ ಕಾಮಿಡಿ ಸಿನಿಮಾ. ಮೊದಲ ದಿನ
ಸರಿಸುಮಾರು 10 ಕೋಟಿ ವಿಶ್ವದಾದ್ಯಂತ ಕಲೆಕ್ಷನ್ ಮಾಡಿ ಮತ್ತು ಆರಂಭದ ಪಡೆದರು. ನಂತರ ದಿನಗಳಲ್ಲಿ ನಿರೀಕ್ಷಿತ ಮಟ್ಟದ ಯಶಸ್ಸು ಸಾಧಿಸಲಿಲ್ಲ. ಆದರೆ OTT ಬಿಡುಗಡೆಯ ನಂತರ ಚಿತ್ರಕ್ಕೆ ಉತ್ತಮ ಪ್ರತಿಕ್ರಿಯೆ ಸಿಕ್ಕಿರುವುದು ಗಮನಾರ್ಹ. ಸೊ ಇದಾಗಿತ್ತು 2026ರಲ್ಲಿ ರಿಲೀಸ್ ಆಗಿರುವಂತಹ ಲವ್ ಇನ್ಶೂರೆನ್ಸ್ ಕಂಪನಿ ಪ್ರದೀಪ್ ರಂಗನಾಥನ್ ಅವರ ಮೂವಿ. ಸೊ ಈ ಒಂದು ಮೂವಿನ ಥಿಯೇಟರ್ನಲ್ಲಿ ಯಾರ್ಯಾರು ನೋಡಿದ್ದೀರಾ, ಥಿಯೇಟರ್ ಎಕ್ಸ್ಪೀರಿಯನ್ಸ್ ಹೇಗಿತ್ತು ಅನ್ನೋದನ್ನ ಕಾಮೆಂಟ್ ಅಲ್ಲಿ ತಪ್ಪದೇ ತಿಳಿಸಿ. ವಿಡಿಯೋ ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡಿಕೊಂಡು ಚಾನಲ್ಗೆ ಹೊಸದಾಗಿದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಥ್ಯಾಂಕ್ ಯು ಸೋ ಮಚ್.